ರಸ್ತೆ ಗುಂಡಿಗಳು ಮಳೆ ಹುಯ್ದ್ರೆ ಡ್ರೈನೇಜ್ ನೀರು ಹೋಯ್ತಾ ಇಲ್ಲ, ಮಂಡಿ ಉದ್ದ ಗುಂಡಿಗಳಿರ್ತವೆ. ಇದೆಲ್ಲ ಆಗಿರೋದ್ರಿಂದ ಓಡ್ತಾ ಇರೋ ಗಾಡಿಗಳು ಬೇರಿಂಗ್ಗಳು ಹೋಗೋದು ಅದು ಇದು. ಪಾಪ ಹೆಣ್ಮಕ್ಳುಗಳು ಟೂ ವೀಲರಲ್ಲಿ ಅದರಲ್ಲಿ ಇದರಲ್ಲಿ ಬೀಳೋದನ್ನ ನಾವೇ ಎಷ್ಟೋ ಕಡೆ ಎತ್ತಿದ್ದೀವಿ. ಅವರು ತುಂಬ ಏಟ್ಗಳು ಮಾಡಿಕೊಂಡು ಎಲ್ಲ ಓಡಾಡ್ತಾ ಇದ್ದಾರೆ. ಎಲ್ಲೇ ಯಾವುದೇ ರೋಡ್ ಹೋಗಿ ಫುಲ್ಲು ಟ್ರಾಫಿಕ್ ಜಾಮು, ಯಾವುದೇ ರೋಡ್ ಹೋಗಿ ಹಳ್ಳ ಗುಂಡಿ, ಆಮೇಲೆ ನೀರು ಮಳೆ ಹುಯ್ದ್ರೆ ಮಂಡಿ ಉದ್ದ ನೀರು ನಿಂತ್ಕೊಳ್ಳುತ್ತೆ. ಕಾಮಗಾರಿಗಳು ಕಳಪೆ ನಡೀತಾ ಇದೆ. ಅದರಿಂದ ನಮ್ಮ ಗಾಡಿ ವೆಹಿಕಲ್ಗಳು ರಿಪೇರಿಗಳು ಬಂದು ಅದು ರಿಪೇರಿ ಮಾಡಿಸ್ಬೇಕು ಅಂದ್ರೂ 3 ದಿನ ದುಡಿದ್ರೂ ಕಾಸು ಸಾಲಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಗಳಿದೆ ಮೇಡಮ್. ಸರ್, ನಮ್ಮ ರಾಜ್ಯದ ಸಿಎಂ ಡಿ.ಸಿ.ಎಂ ಇಬ್ರು ಕೂಡ ಹೇಳಿದ್ರು 20ನೇ ತಾರೀಕು ನಾವು ರಸ್ತೆಯಲ್ಲಿರೋ ಗುಂಡಿಗಳನ್ನ ಮುಚ್ತೀವಿ ಅಂತ. ಎಷ್ಟು ಮಟ್ಟಿಗೆ ಮುಚ್ಚಿದ್ದಾರೆ ಅಂತ ಅನ್ಸುತ್ತೆ ಮೇಡಮ್, ಡಿ.ಸಿ.ಎಮ್ ಸಿ ಎಮ್ಮು ಎಲ್ಲ ಹೇಳ್ತಾರೆ, ಆರ್ಡ್ರ್ ಮಾಡ್ತಾರೆ, ಎಲ್ಲ ಆಯ್ತದೆ. ಬಟ್ ಅವ್ರು ಹೇಳಿದ ತಕ್ಕನಾಗಿ ಇಲ್ಲಿ ಕೆಲಸಗಳು ನಡೀತಾ ಇಲ್ಲ. ಫಸ್ಟ್ ಆಫ್ ಆಲು ಇವಾಗ ನಮ್ಮ ಆಟೋ ಡ್ರೈವರ್ ಕಷ್ಟಗಳು ಇನ್ನೊಬ್ರಿಗೆ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಇಲ್ಲಿ ಏನಾಗಿದೆ ಅಂದರೆ ನಾವು ಆಟೋಗಳು ರಿಪೇರಿ ಮಾಡ್ಸೋಕ್ಕೂ ಕಾಸಿಲ್ಲ. ಆ ಥರ ಪರಿಸ್ಥಿತಿ ಆಟೋ ಡ್ರೈವರ್ಸ್ ಆಗಿದೆ. ಏನಕ್ಕೆ ಕಾರಣ ಅಂದರೆ ರಸ್ತೆ ಗುಂಡಿಗಳು ಮಳೆ ಹುಯ್ದ್ರೆ ಡ್ರೈನೇಜ್ ನೀರು ಹೋಯ್ತಾ ಇಲ್ಲ, ಮಂಡಿ ಉದ್ದ ಗುಂಡಿಗಳಿರ್ತವೆ. ಇದೆಲ್ಲ ಆಗಿರೋದ್ರಿಂದ ಓಡ್ತಾ ಇರೋ ಗಾಡಿಗಳು ಬೇರಿಂಗ್ಗಳು ಹೋಗೋದು ಅದು ಇದು. ನಮ್ಮದು ಬಿಟ್ಟಾಕಿ ಪಾಪ ಹೆಣ್ಮಕ್ಳುಗಳು ಟೂ ವೀಲರಲ್ಲಿ ಅದರಲ್ಲಿ ಇದರಲ್ಲಿ ಬೀಳೋದನ್ನು ನಾವೇ ಎಷ್ಟೋ ಕಡೆ ಎತ್ತಿದ್ದೀವಿ. ಅವರು ತುಂಬ ಏಟ್ಗಳು ಮಾಡಿಕೊಂಡು ಎಲ್ಲ ಓಡಾಡ್ತಾ ಇದ್ದಾರೆ. ಅವ್ರು ಆರ್ಡ್ರ್ ಕೊಟ್ಟರು ಕೂಡ ಅದ್ರ ತಕ್ಕನ ಕೆಲಸಗಳು ಈ ಕಾಂಟ್ರಾಕ್ಟ್ದಾರಿಗಳು ಮಾಡ್ತಾಯಿಲ್ಲ. ಅವ್ರು 100 ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರೆ ಕೆಲಸ ಆಗೋದೇ 20 ರೂಪಾಯಿ ಕೆಲಸ. ಓಕೆನಾ? ಅದರಿಂದ ಕಾಮಗಾರಿಗಳು ಏನೂ ಇಲ್ಲ ಮೇಡಮ್. ಫುಲ್ಲು ಬೆಂಗಳೂರು ಅಧ್ವಾನ ಕೂತಿದೆ. ಸರ್, ಇವಾಗ ಏನು ಅವ್ರು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿದಾರಲ್ವಾ, ಅಂದ್ರೆ ಅವ್ರಗಳಿಗೆ ಅರ್ಥ ಆಗ್ತಿಲ್ವಾ ಜನಗಳ ಕಷ್ಟ ಅಂತ? ಮೇಡಮ್, ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋಬೋದು, ಅರ್ಥ ಮಾಡ್ಕೊಂಡ್ರೆ ಕೆಲಸಗಳು ಆಯ್ತವೆ. ಅರ್ಥ ಆಗಲ್ಲ ಅಂತಲೇ ನಾವು ಹೇಳ್ತಾ ಇರೋದು. ನಮ್ಮ ರಾಜ್ಯದ ಇದು ಏನು ರಾಜಕೀಯ ಇದೆಯಲ್ಲ, ಡೆವಲಪ್ಮೆಂಟ್ಸ್ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಡೆವಲಪ್ಮೆಂಟ್ಸ್ ಏನಾಗಿದೆ ಮೇಡಮ್, ಆರ್ ನಗರದಲ್ಲಿ ಗೇಟು ಆರಾಮಾಗಿದ್ದಿದ್ದು ರೋಡ್ನ ಕಿತ್ತಾಕ್ಬಿಟ್ಟಿದ್ದಾರೆ. ಆಯ್ತಾ? ಕಿತ್ತಾಕ್ಬಿಟ್ಟು ಇವತ್ತು ಕೂಡ ಆ ಟರ್ನಿಂಗಲ್ಲಿ ಬರೀ ಸರ್ವಿಸ್ ರೋಡ್ ಥರ ಬಿಟ್ಟವ್ರೆ. ಫುಲ್ಲು ಸಾಯಂಕಾಲ ಟೈಮ್ ಬಂದು ನೋಡಿ, ಫುಲ್ಲು 1 ಅವರ್ ಜಾಮ್ ಆಗುತ್ತೆ. ಏನು ಅಭಿವೃದ್ಧಿ ಕಾರ್ಯಕ್ರಮ ಆಯ್ತದೆ? ಎಲ್ಲ ಫ್ಲೈಓವರ್ಗಳು ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು ಅರ್ಧಕ್ಕೆ ಹಂಗಾಗಿ ನಿಂತಿದ್ದಾವೆ. ಅಭಿವೃದ್ಧಿ ಕಾರ್ಯಕ್ರಮ ಅಂತೂ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಅಲ್ಲ ಸರ್, ಇವಾಗ ಮಳೆ ಕೂಡ ಜಾಸ್ತಿ ಆಗಿದೆ. ಅವರೇ ಹೇಳಿದ್ರು 20ನೇ ತಾರೀಕು ಟೈಮು ತಗೊಂಡ್ರು. ಅವರೇ ಅಟ್ಲೀಸ್ಟ್ ಜನಗಳು ಕೇಳೋ ಕೆಲಸ ಮಾಡೋದು ಬೇಡ, ಅಟ್ಲೀಸ್ಟ್ ಅವ್ರು ಒಪ್ಕೊಂಡಿರೋ ಕೆಲಸ ಮಾಡ್ತಿಲ್ವಲ್ಲ, ಏನು ಪ್ರಾಬ್ಲಮ್ ಇರ್ಬೋದು ಅಂತ ಅನ್ಸುತ್ತೆ? ಪ್ರಾಬ್ಲಮ್ ಅಂದರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಮೇಡಮ್, ಕೂತ್ಕೊಬಿಟ್ಟು ಅಲ್ಲಿ ಬರೀ ಆರ್ಡ್ರ್ ಕೊಟ್ಟರೆ ಸಾಲದದು. ಬಂದು ಏನು ಕೆಲಸ ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ, ಏನು ಅಂತ ಅದ್ರ ಅಬ್ಸರ್ವೇಷನ್ ಇಟ್ಟು ಮಾಡಿಸೋವಂಥವ್ರು ಇಲ್ಲಿಲ್ಲ ನಮ್ಮ ರಾಜಕಾರಣಿಗಳಲ್ಲಿ. ಅದಕ್ಕೋಸ್ಕರ ಎಲ್ಲೇ ಯಾವುದೇ ರೋಡ್ ಹೋಗಿ ಫುಲ್ಲು ಟ್ರಾಫಿಕ್ ಜಾಮು, ಯಾವುದೇ ರೋಡ್ ಹೋಗಿ ಹಳ್ಳ ಗುಂಡಿ, ಆಮೇಲೆ ನೀರು ಮಳೆ ಹುಯ್ದ್ರೆ ಮಂಡಿ ಉದ್ದ ನೀರು ನಿಂತ್ಕೊಳ್ಳುತ್ತೆ. ನೀರು ನಿಂತ್ಕೊಂಡಾಗ ಟೂ ವೀಲರ್ ಫಜೀತಿ ಅಂತೂ ಹೇಳ್ತೀರ್ದು. ನಾವೆಲ್ಲ ರೋಡ್ ಮೇಲೆ ಹೋಯ್ತಾ ಇರ್ತೀವಿ, ಹೋಯ್ತಾನೆ ಗುಂಡಿಗೆ ಇಳಿಸಿ ಡಬಾರ್ ಅಂತ ಬೀಳ್ತಾರೆ. ಅದನ್ನು ಹೋಗಿ ನಾವು ಎಷ್ಟೋ ಕಡೆ ಹೆಲ್ಪ್ ಮಾಡಿ ಎತ್ತಿದ್ದೀವಿ. ಈಗ ಅವ್ರಿಗೆಲ್ಲ ಪರಿಹಾರ ಏನು ಕೊಡೋದು, ಯಾರು ಕೊಡೋದು? ಇದು ಮೇನ್ ಇಂಪಾರ್ಟೆಂಟ್ ಕೆಲಸಗಳಂತೂ ಆಯ್ತಾ ಇಲ್ಲ. ನಾವು ನೋಡಿರ್ಬೋದು, ಇವಾಗೇನು ನಮ್ಮ ಸರ್ಕಾರ ಇದೆ, ನಮ್ಮ ರಾಜ್ಯದಲ್ಲಿ ಈ ಸರ್ಕಾರದಲ್ಲಿ ಒಂದಷ್ಟು ಯೋಜನೆಗಳನ್ನು ಕೂಡ ಕೊಟ್ಟರು. ಅದು ಕೂಡ ಜನಗಳಿಗೆ ತಲುಪ್ತಾ ಇಲ್ಲ ಅನ್ನೋದೇ ಒಂದು ಮಾತಿದೆ. ಇವಾಗ ರಸ್ತೆ ವಿಚಾರದಲ್ಲೂ ತಗೋಬೋದು, ನಾವು ನಡೀತಾ ಇಲ್ಲ ಅನ್ನೋದು ಒಂದು ಇದಿದೆ. ಮೇಡಮ್, ಇದು ಯೋಜನೆಗಳು ಏನೇ ಕೊಟ್ಟರು ಫಲಾನುಭವಿಗಳಿಗೆ ಯಾವುದೂ ಸಲ್ತಗ್ತಾ ಇಲ್ಲ. ಜನಗಳಿಗೆ 20 ಜನಕ್ಕೆ ಕೊಟ್ಟರೆ ಅದು 20,000 ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅದು. ಓಕೆನಾ? ಅದರಿಂದ ಯಾರಿಗೂ ಕೂಡ ಅದು ಸರ್ಕಾರದ ಯೋಜನೆಗಳು ಬಡವ್ರಿಗಂತೂ ತಲುಪ್ತಾ ಇಲ್ಲ, ಇರೋರಿಗೆ ಸೇರ್ತೈತೆ. ಏನು ಹೇಳಿ, ಕೆರೆ ನೀರು ಕೆರೆಗೆ ಅಂದಂಗೆ ದುಡ್ಡಿರೋ ಹಳ್ಳ ಇರೋ ಕಡೆ ನೀರು ಹರಿತದೆ ಅಂತಾರಲ್ಲ, ಹಂಗೆ ದುಡ್ಡಿರೋರಿಗೆ ಸೇರ್ತೈತೆ. ಇವತ್ತು ಬನ್ನಿ, ಇವತ್ತು ಬೇಕಾದ್ರೆ ನಮ್ಮ ಆರ್ ನಗರದಲ್ಲಿ ಬಡವ್ರು ಎಷ್ಟು ಜನ ಇದ್ದಾರೆ ಅಂಥವ್ರಿಗೆ BPL ಕಾರ್ಡ್ ಇಲ್ಲ. ಎಲ್ಲ ದುಡ್ಡಿರೋರ ಹತ್ರ BPL ಕಾರ್ಡ್ ಇದೆ ಅಲ್ವಾ? ಹಂಗಾಗಿ ಯೋಜನೆಗಳು ಬಡವ್ರಿಗಂತೂ ಏನು ಪ್ರಯೋಜನ ಇಲ್ಲ ಅದು. ಇವಾಗ ನೋಡಿ, ಬಸ್ಸು ಫ್ರೀ ಬಿಟ್ಬಿಟ್ಟು ಅವತ್ತಿಂದ ಇವತ್ತವರೆಗೂ ನಮ್ಮ ಆಟೋ ಬಿಸ್ನೆಸ್ ಅಂತೂ ಝೀರೋಗೆ ತಲುಪಿಬಿಟ್ಟಿದೆ. ತುಂಬಾ ಕಷ್ಟ ಇದೆ, ಪ್ರಾಬ್ಲಮ್ಮು. ಬಿಸ್ನೆಸ್ಗಳು ಆಯ್ತಾ ಇಲ್ಲ. ಎಲ್ಲೋದ್ರೂ ಬಸ್ಸು, ಒಂದೊಂದು ಲೇಡೀಸ್ ಬರ್ತಾರೆ ನಮ್ಮ ಮುಂದೆನೇ ಬಸ್ಸಲ್ಲಿ ಕೂತಿರ್ತಾರೆ. ಪಾಪ ಪ್ರಯೋಜನ ಇರಲಿ ಇಲ್ದಲೇ ಇರಲಿ. ಒಂದಿನ ನಾನೇ ಜಯನಗರದಲ್ಲಿ ನೋಡ್ತಾ ಇದ್ದೀನಿ, ಮಳೆ ಬಂದ್ಬಿಡ್ತು, ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಒಬ್ಬರು ಲೇಡಿ ಏನು ಮಾಡಿದ್ರು, ಜಯನಗರ ಹೋಗೋರು ಮೆಜೆಸ್ಟಿಕ್ ಬಸ್ ಹತ್ತವ್ರೆ. ಏನಕ್ಕೆ ಅಂತ ಕೇಳಿದ್ರೆ, ನಮ್ಗೆ ಮಳೆ ಬರ್ತೈತೆ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಮೆಜೆಸ್ಟಿಕ್ ಮಳೆ ಬಿಟ್ಮೇಲೆ ಅಲ್ಲಿಂದ ಬಸ್ ಹತ್ತೀನಿ ಅಂತಾರೆ ನಮಗೆ. ಈ ಥರ ದುರುಪಯೋಗ ಪಡ್ಕೊತಾ ಇದ್ದಾರೆ ಜನಗಳು. ಆಯ್ತಾ? ಅಂದರೆ ಕೆಲವರು, ಎಲ್ಲರೂ ಅಂತ ಹೇಳಲ್ಲ, ಕೆಲವರು. ಅದಕ್ಕೋಸ್ಕರ ಇವೆಲ್ಲ ಫ್ರೀ ಅನ್ನೋದನ್ನು, ಬಸ್ಸನ್ನು ಇಂಥವೆಲ್ಲ ತೆಗೆದು ಬಿಡಬೇಕು ಸರ್ಕಾರದವರು. ಅದಕ್ಕೋಸ್ಕರ ಇವಾಗ ಈ ಫ್ರೀ ಏನು ಕೊಡ್ತಾರೋ ಜನಗಳು ಅಷ್ಟೇ ಸೋಂಬೇರಿನೂ ಆಗಿದ್ದಾರೆ. ಮತ್ತು ಕ್ಯಾಬ್ ಅವರು, ಆಟೋದವರು ಇಂಥವ್ರಿಗೆಲ್ಲ ಚೆನ್ನಾಗೇ ಹೊರ್ತಾ ಬಿದ್ದಿದೆ.
ಬರೀ 500 ರೂಪಾಯಿ ಉಳಿಸ್ಕೊಂಡು ಮನೆಗೆ ಬರೋಕ್ಕಾಯ್ತಾ ಇಲ್ಲ. ಈ ಥರ ಪರಿಸ್ಥಿತಿಗಳಿದ್ದಾವೆ. ಅದ್ರ ಜೊತೆಗೆ ಹಳ್ಳ ಗುಂಡಿಗಳು ಡಿ ಸಿ ಎಮ್ ಅವರು ಸಿ ಎಮ್ ಅವರು ಎಲ್ಲ ಆರ್ಡ್ರ್ ಕೊಟ್ಟರು ಕೂಡ ಕೆಲಸ ಕಾಮಗಾರಿಗಳು ಆಯ್ತಾ ಇಲ್ಲ. ಆದರೂ ಕೂಡ ಟೆಂಪ್ರವರಿ, ಇನ್ನೊಂದ್ಸಲಿ ಮಳೆ ಬರೋ ಅಷ್ಟರಲ್ಲಿ ಅದು ಇರಲ್ಲ. ಈ ಥರ ಕಾಮಗಾರಿಗಳು ಕಳಪೆ ನಡೀತಾ ಇದೆ. ಅದರಿಂದ ನಮ್ಮ ಗಾಡಿ ವೆಹಿಕಲ್ಗಳು ರಿಪೇರಿಗಳು ಬಂದು ಅದು ರಿಪೇರಿ ಮಾಡಿಸ್ಬೇಕು ಅಂದ್ರೂ 3 ದಿನ ದುಡಿದ್ರೂ ಕಾಸು ಸಾಲಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಗಳಿದೆ ಮೇಡಮ್. ಸರ್, ಇವಾಗ ಸದ್ಯಕ್ಕೆ ನಮ್ಮ ರಾಜ್ಯದ ರಾಜಕೀಯದ ಪರಿಸ್ಥಿತಿ ನಾವು ನೋಡ್ತಿದೀವಿ. ಇದೇ ತರ ಆದ್ರೆ ಇನ್ನು ಮುಂದೆ ಯಾವ ತರ ತಲುಪುತ್ತೆ ರಾಜಕೀಯ ಅಂತ ಅನ್ಸುತ್ತೆ? ಮೇಡಮ್ ಏನಿಲ್ಲ, ದೇಶನೂ ಮಾರ್ಕೊಂಡು ಹೋಗ್ತಾರೆ, ತಿನ್ನೋಕೆ ಅನ್ನನೂ ಸಿಕ್ಕಲ್ಲ. ಆಯ್ತಾ? ಇವಾಗ ಎಷ್ಟೇ ಆದರೂ ಕೂಡ ಎಲ್ಲ ಪ್ರತಿಯೊಂದು ತಿನ್ನೋ ಅಂಥ ಪದಾರ್ಥಗಳ ಮೇಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಇವತ್ತು 1 kg ಬೇಳೆ ತಗೋಬೇಕು ಅಂದರೆ 150 ರೂಪಾಯಿ, 1 kg ಅಕ್ಕಿ ತಗೋಬೇಕಂದ್ರೆ 70 ರೂಪಾಯಿ. ನಮ್ಮ ಸಂಪಾದನೆ ಇರೋದು ಎಷ್ಟು ಹೇಳಿ? 300 ರೂಪಾಯಿ. ಯಾವ ತಗೊಂಡು ಏನು ಮಾಡೋಕ್ಕಾಯ್ತದೆ ನೋಡಿ? ಬಿಸ್ನೆಸ್ ಇಲ್ಲದೆ ಇಲ್ಲೇ ಕೂತಿದ್ದೀವಿ, ನೀವು ಬಂದಿದ್ದೀರಾ, ಮಾತಾಡ್ತಾ ಇದ್ದೀವಿ. ಬಿಸ್ನೆಸ್ ಇದ್ದರೆ ನಾವ್ಯಾಕೆ ಕೂತ್ಕೊಳ್ತಾ ಇದ್ದೋ ಇಲ್ಲಿ? ಕೇಳೋರು ಗತಿ ಇಲ್ಲ. ಈ ಥರ ಆದಾಗ ಜನಗಳ್ದು ತುಂಬ ಸಂಕಷ್ಟಕರವಾಗಿದೆ. ನಾನು ಯಾವುದೇ ಸರ್ಕಾರ ಬಂದ್ರೂ ಜನಪರವಾಗಿ ಕೆಲಸ ಮಾಡೋಂಥ ಸರ್ಕಾರ ಇರಲಿ ಅಂತ ಇಚ್ಛೆ ಪಡ್ತೀನಿ. ಬಟ್ ಏನಂದರೆ ಯಾವ ಸರ್ಕಾರ ಬಂದ್ರೂ ನಾವು ದೂರಕ್ಕೂ ನಾವು ರೆಡಿ ಇಲ್ಲ, ಹೇಳೋಕ್ಕೂ ರೆಡಿ ಇಲ್ಲ. ಬಟ್ ಏನಂದರೆ ಜನಪರ ನಿಂತ್ಕೊಳ್ಳೋ ಸರ್ಕಾರ ಬರಬೇಕು ಅಂತ ನಮ್ಮ ಅಭಿಲಾಷೆ. ಸ್ವೀಟ್ ಪ್ಲಸ್ ಕರ್ನಾಟಕ.